ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾಬೂಲ್ ಕಡಲೆ ಸಾರಿನೊಂದಿಗೆ ಹೆಲ್ತಿ ಕುಕ್ ಚಾನಲ್ನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ನಾನು 1 ಗ್ಲಾಸಷ್ಟು ಕಾಬೂಲ್ ಕಡಲೆನ ನೆನೆ ಹಾಕ್ತಾ ಇದ್ದೇನೆ. ನಾನು ಇವತ್ತು ಮಾಡಬೇಕಂದ್ರೆ ಓವರ್ ನೈಟೇ ನಾನು ನೆನೆ ಹಾಕ್ತೀನಿ. ಟೋಟಲ್ 8ರಿಂದ 9 ಗಂಟೆ ತನಕ ನಾವು ನೆನೆ ಹಾಕಲೇಬೇಕು. ಕಾಬೂಲ್ ಕಡಲೆ ಆಗಲಿ, ಯಾವುದೇ ಕಡಲೆ ಕಾಳಾಗಲಿ, ಯಾವುದೇ ಧಾನ್ಯ ಆಗಲಿ, ಒಂದು ಮಿನಿಮಮ್ 8 ಗಂಟೆ ಆದರೂ ನೆನೆ ಆಗಲೇಬೇಕು. ಬೆಳಿಗ್ಗೆ ಎದ್ದದನ್ನು ಚೆನ್ನಾಗಿ ಒಂದು 3 ಬಾರಿ ತೊಳೆದು ಇದನ್ನು ಹಾಗೆ ಬೇಯಿಸ್ಲಿಕ್ಕೆ ಆಗೋದಿಲ್ಲ. ನಾವು ಕುಕ್ಕರಲ್ಲಿ ಬೇಯಿಸಲೇಬೇಕು. ಬೇಯಿಸುವಾಗ ಉಪ್ಪು ಹಾಕಬಾರ್ದು. ಮೊದಲು ಕುಕ್ಕರಲ್ಲಿ ಚೆನ್ನಾಗಿ ಕಡಲೆಕಾಳನ್ನು ನೀರು ಹಾಕಿ ಉಪ್ಪು ಹಾಕದೆ ಬೇಯಿಸಿ ಅನಂತರ ನಾವು ಆಲೂಗಡ್ಡೆ ಹಾಕುವ. ಮೊದಲೇ ಆಲೂಗಡ್ಡೆ ಹಾಕಿದರೆ ಆಲೂಗಡ್ಡೆ ಪಾಯಸ ಆಗಿಬಿಡ್ತದೆ. ಹಾಗಾಗಿ ಮೊದಲು ಕಡಲೆಕಾಳನ್ನ ಅದಕ್ಕೆ ಎಷ್ಟು ಬೇಕಷ್ಟೇ ನೀರು ಹಾಕಿ ಒಂದು 7-8 ವಿಸಿಲಿಗೆ ನಮ್ಮ ಕಡಲೆಕಾಳು ಚೆನ್ನಾಗಿ ಬೇಯುತ್ತೆ. ಅವರವರ ಕುಕ್ಕರಿಗೆ ಸಂಬಂಧಪಟ್ಟಿದ್ದು. ಕೆಲವು ಕುಕ್ಕರಲ್ಲಿ 4 ವಿಸಿಲು, ಕೆಲವು ಕುಕ್ಕರಲ್ಲಿ 20 ವಿಸಿಲು, ಕೆಲವು ಕುಕ್ಕರಲ್ಲಿ 8 ವಿಸಿಲು, ಹೀಗೆ ಹೋಗ್ತಾ ಇರುತ್ತೆ. ಹಳೆ ಕುಕ್ಕರ್ ಆದಷ್ಟು ವಿಸಿಲ್ ಜಾಸ್ತಿ ಬೇಕಾಗುತ್ತೆ. ಈಗ ಒಂದು ಆಲೂಗಡ್ಡೆಯನ್ನು ಕಟ್ ಮಾಡಿ, ಆಲೂಗಡ್ಡೆ ಬದಲು ಸುವರ್ಣಗೆಡ್ಡೆನೂ ಹಾಕ್ಬೋದು ಅಥವಾ ತೊಂಡೆಕಾಯಿನೂ ಹಾಕ್ಬೋದು, ಯಾವುದಾದ್ರೂ ಒಂದು ಹಾಕ್ಬೋದು. ಯಾವುದೇ ಹಾಕಬೇಕಂದ್ರೆ ಮತ್ತೆ ಕುಕ್ಕರಿಗೆ ಹಾಕಿ ಮಾಡಬೇಕು. ಈಗ ಬೆಂದ ಕಡಲೆಕಾಳಿಗೆ ನಮ್ಮ ಆಲೂಗಡ್ಡೆ ಮತ್ತು ಉಪ್ಪು, ಸ್ವಲ್ಪ ನೀರು ಸೇರಿಸಿ ಮತ್ತೆ ಒಂದು 2-3 ವಿಸಿಲ್ ತೆಗೀರಿ. ಅದು ನಾನು ಮೊದಲೇ ಹೇಳಿದಾಗೆ ನಿಮ್ಮ ಕುಕ್ಕರಿಗೆ ಸಂಬಂಧಪಟ್ಟ ಹಾಗೆ. ಈಗ ಮತ್ತೆ ಆಲೂಗಡ್ಡೆನ ಬೇಯಿಸಬೇಕಲ್ವ, ಹಾಗೆ 2-3 ವಿಸಿಲ್ ಸಾಕು. ಈಗಲೇ ಉಪ್ಪು ಹಾಕಿ, ಆಗ ಕಡಲೆಕಾಳಿಗೂ ಆಲೂಗಡ್ಡೆಗೆಲ್ಲ ಉಪ್ಪು ಸರಿಯಾಗಿ ತಾಗ್ತದೆ. ಹಾಗೆ ಈಗ ಮಸಾಲೆ ರೆಡಿ ಮಾಡಿ, ನಾನೊಂದು ತೆಂಗಿನಕಾಯಿ ಅರ್ಧ ಭಾಗ, ಒಂದು 7-8 ಖಾರ ತುಂಬ ಕಮ್ಮಿ ಇರುವಂತಹ ಗುಂಟೂರು ಮೆಣಸಿನಕಾಯಿ ತಗೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಬೀಜ. ಗುಂಟೂರು ಮೆಣಸಿನಕಾಯಿ ಮತ್ತು ಧನಿಯಾ ಬೀಜವನ್ನು ಅಥವಾ ಕೊತ್ತಂಬರಿ ಬೀಜವನ್ನು ಎಣ್ಣೆಯಲ್ಲಿ ನಾನು ಲೈಟಾಗಿ ಹುರಿದಿದ್ದೇನೆ. ಈಗ ಅರಿಶಿನ ಪುಡಿ ಅರ್ಧ ಸ್ಪೂನು, ಹಾಗೆ ಒಂದು ಸಣ್ಣ ಬೆಳ್ಳುಳ್ಳಿ ಎಸಳು ಯಾವಾಗ ಹಾಕುವಾಗ ಅದರ ತಿರುಳು ಇದ್ದರೆ ಅದನ್ನು ತೆಗಿಬೇಕು. ತಿರುಳು ಇದ್ದರೆ ಕೆಟ್ಟ ವಾಸನೆ ಬರುತ್ತದು. ಹಾಗೆ ಒಂದು ಚಿಟಿಕೆ ಜೀರಿಗೆ ಹಾಕಿ ಸ್ವಲ್ಪ ಚೂರೇ ಹುಳಿ, ಯಾಕೆಂದರೆ ನಮ್ಮ ಕಿರು ಬೆರಳ ಕಾಲು ಭಾಗದಷ್ಟು ಹುಳಿ ಹಾಕಿದರೆ ಸಾಕು. ಧಾನ್ಯಕ್ಕೆಲ್ಲ ಯಾರು ಜಾಸ್ತಿ ಹುಳಿ ಹಾಕೋದಿಲ್ಲ. ಇದನ್ನೀಗ ಒಂದು ಸಣ್ಣ ತರಿಯಾಗಿ ರುಬ್ಬಿ, ದೊಡ್ಡ ತರಿಯಲ್ಲ, ಸಣ್ಣ ತರಿ ಅಂದರೆ ಒಂದು ಚಿರೋಟಿ ರವೆಗಿಂತಲೂ ಸಣ್ಣ ತರಿಯಾಗಿ ರುಬ್ಬಿ, ತುಂಬ ನುಣ್ಣಗೆ ಆಗಬೇಕು ಅಂತ ಇಲ್ಲ. ಈಗ ಆಲೂಗಡ್ಡೆ ಮತ್ತು ಕಡಲೆಕಾಳೆಲ್ಲ ಬೆಂದಿದೆಲ್ವ, ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸಿ. ಯಾಕೆಂದ್ರೆ ನಾವು ಈ ಸಾರಿಗೆ ಸ್ವಲ್ಪ ಗಟ್ಟಿ ಮಾಡೋದು ಈ ಸಾರು. ಹಾಗೆ ಈ ಸಾರಿಗೆ ನಾವು ಒಗ್ಗರಣೆ ಎಲ್ಲ ಹಾಕೋದಿಲ್ಲ, ಹಾಗೆ ಹಾಕೋದು, ಹಾಗೆ ಕುದಿಸೋದು. ಹಾಗೆ ಕೊನೆಯಲ್ಲಿ ಬೇಕಂದರೆ ನಿಮಗೆ ಕರಿಬೇವು ಸೊಪ್ಪು ಕುದಿಯುವಾಗ ಹಾಕ್ಬೋದು, ಒಗ್ಗರಣೆ ಹಾಕಬೇಡಿ. ಈಗ ನಾನೊಂದು ಸಣ್ಣ ಈರುಳ್ಳಿಯ ಕಾಲು ಭಾಗದಷ್ಟು ಕುದಿಯುವಾಗ ಹಾಕಿದ್ದೇನೆ. ಉಪ್ಪು ಬೇಕಂದರೆ ಮಾತ್ರ ಹಾಕಿ, ನಾವು ಈ ಮೊದಲೇ ಉಪ್ಪು ಹಾಕಿದ್ದೀವಿ, ಹಾಗಾಗಿ ಉಪ್ಪನ್ನು ನೋಡ್ಕೊಂಡು ಹಾಕಿ. ಕಡಲೆ ಅಥವಾ ಯಾವುದೇ ಧಾನ್ಯಕ್ಕೆ ಬೇಗನೆ ಉಪ್ಪು ಇಳಿಯುತ್ತದೆ, ಹಾಗಾಗಿ ನೋಡ್ಕೊಂಡು ಹಾಕಿ. ಈಗ ಚೆನ್ನಾಗಿ ಕುದಿಸಿ, ಬಿಸಿಲು ಕಾಲದಲ್ಲಿ ಸಾರು ಸರಿಯಾಗಿ ಕುದಿದಿಲ್ಲ ಅಂದರೆ ಅದು ಕೆಟ್ಟು ಹೋಗ್ಬೋದು. ಯಾಕಂದರೆ ತೆಂಗಿನ ತುರಿ ಹಾಕಿದ್ದೇವೆ ಮತ್ತು ಈ ಧಾನ್ಯ ಕೆಟ್ಟು ಹೋಗೋದು ಬೇಗಲ್ವ. ಹಾಗಾಗಿ ಚೆನ್ನಾಗಿ ಕುದಿಸಿ, ಮಧ್ಯಾಹ್ನ ಆಗೋಷ್ಟೊತ್ತಿಗೆ ಮತ್ತೊಮ್ಮೆ ಕುದಿಸಿ. ಹಾಗೆ ನಮ್ಮ ಕಡಲೆಕಾಳು ಸಾರು ರೆಡಿ ಆಯಿತು. ಇದು ಅನ್ನಕ್ಕೆ, ನೀರು ದೋಸೆ, ಕಲ್ತಪ್ಪ, ಓಟುಬಳ್ಳೆ, ಕಡುಬು ಎಲ್ಲದಕ್ಕೆ ಸೂಪರಾಗಿರೋ ಒಂದು ಸಾರು. ಮತ್ತು ಕಾಬೂಲ್ ಕಡಲೆ ಎಲ್ಲ ಇದೆ ಅಲ್ವ, ಪ್ರೋಟೀನ್ ಇರುವಂತೆಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಎಲ್ಲರಿಗೂ ಟಾಟಾ ಬಾಯ್, ಸಿ ಯು, ಥ್ಯಾಂಕ್ ಯು.